ಸಿಎಂ ಸ್ಟೇಟ್ಮೆಂಟ್ ಮ್ಯಾಚ್ ಕ್ಲೋಸ್ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಹೇಳಿದ ಮೇಲೆ ಎಲ್ಲದಕ್ಕೂ ಏತಿಶ್ರೀ, ಯಾರೂ ಮಾತಾಡಂಗಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಆಕಾಂಕ್ಷಿಯೂ ಅಲ್ಲ, ಕಾಂಪಿಟೇಟರ್ ಕೂಡ ಅಲ್ಲ. ಸಿದ್ದರಾಮಯ್ಯ ಕೊಟ್ಟ ಸಂದೇಶದಿಂದ ಮ್ಯಾಚ್ ಕ್ಲೋಸ್ ಆಗಿದೆ. ಹೇಳಬೇಕಾದಂತಹ ಸಂದರ್ಭ ಬಂದಿದ್ರಿಂದ ಸಿಎಂ ಹೇಳಿದ್ದಾರೆ. ಸುರ್ಜೇವಾಲಾ ನಾಯಕತ್ವ ಬದಲಾವಣೆ ಅಭಿಪ್ರಾಯ ಸಂಗ್ರಹಿಸಿಲ್ಲ, ಅಧಿಕಾರ ಹಂಚಿಕೆ ಇಲ್ಲ ಅಂತ ಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರೆ. 10% ಶಾಸಕರಿಗೆ ಸಿಎಂ ಕೊಟ್ಟಿರೋ ಕ್ಲಿಯರ್ ಮೆಸೇಜ್ ಇದು. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಹೇಳಿದ್ರು. ಅದರಲ್ಲಿ ಹೊಸದೇನಿದ್ದಾರೆ? ಹೊಸದೇನಿಲ್ಲ. ಮೊನ್ನೆ ಹೇಳಿದ್ದಾರೆ, ನಿಮ್ಮ ಮುಂದೆ ಹೇಳಿದ್ದಾರೆ ನಾನೇ ಅಂತ. ಹಿಂದೂ ಕೂಡ ಅವ್ರು ಹೇಳಿದ್ದಾರೆ, ಪರೋಕ್ಷವಾಗಿ ಹೇಳಿದ್ದಾರೆ. ಈ ಸಾರಿ ನೇರವಾಗಿ 2 ಸಾರಿ ಹೇಳಿದ್ದಾರೆ. ಮತ್ತು ಇದನ್ನು ನಮ್ಮ ಕೇಳೋದ್ರಾಗೆ ನಾವು ಕಾಂಪಿಟೇಟರು ಅಲ್ಲ, ಆಕಾಂಕ್ಷಿನೂ ಅಲ್ಲ. ಈಗ ಅನ್ವಯಿಸೋದಿಲ್ಲಲ್ಲ ಆ ಸಂದೇಶ. ಸಿಎಂ ಯಾಕೆ ಈ ಮಾತನ್ನು ಹೇಳ್ಬೇಕಾಯ್ತು ಸರ್? ಸಂದರ್ಭ ಬಂದಿರ್ಬೋದು, ಅವಕಾಶ ಬಂದರೂ ಹೇಳಿದ್ದಾರೆ. ಸುರ್ಜೇವಾಲಾ ಬಂದದ್ದು ಶಾಸಕರ ಸಮಸ್ಯೆ ಕೇಳಲಿಕ್ಕೆ ಬಂದಿದ್ದಾರೆ. ಅವ್ರೇನು ನಾಯಕ ಬದಲಾವಣೆ ಮಾಡಬೇಕು ಅಭಿಪ್ರಾಯ ತೊಗೊಳಿಕ್ಕೆ ಬಂದಿಲ್ಲ. ನಾಯಕರು ಬದಲಾವಣೆ ಮದಾರ್ಥಿಗಳಿಗೆ ತೆರೆ ಎಳೆಯುವ ಪ್ರಯತ್ನ ಸರ್ ಎಳಿಬೇಕು. ನೀವು ಎಳಿಬೇಕೀಗ ನೋಡಿ. ಯಾರು ಶಾಸಕರು ಕೂಡ, ಯಾಕೆ ನಮಗೆ ಬಂದು ಹೇಳಿದ್ದಾರೆ ಏನೇನು ಮಾತಾಡಿದ್ವಿ, ಎಲ್ಲರೂ ಅವ್ರ ಪರವಾಗಿದ್ದಾರೆ, ಎಲ್ಲರ ಪರವಾಗಿ ಹೇಳಿದ್ದಾರೆ. ಇನ್ನೊಂದು 10% ಜನ ಹೇಳಿರ್ಬೋದು ನಮಗೆ ನಾಯಕ ಬೇಕು ಬೇಡ ಅಂತ. ನಾಯಕ ಬದಲಾವಣೆ ಬಗ್ಗೆ ಯಾರು ಅವರು ಕೇಳಿಲ್ಲ. ಸುರ್ಜೇವಾಲಾರು ಇವರು ಕೂಡ ಯಾರು ಹೇಳಿಲ್ಲ. 10% ಹೇಳಿರ್ಬೋದು, ಒಂದು 20 ಜನ. ಸಿಎಂ ಅವರು, ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕಾದ್ರೆ ವೋಟಿಂಗ್ ಆಗಿದೆ, ವೋಟಿಂಗ್ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವ್ರು ಸಿಎಂ ಮಾಡಿದ್ದಾರೆ. ಅದನ್ನು ಆಧಾರ ಇಟ್ಕೊಂಡು ಅವ್ರು ಹೇಳಿರ್ಬೋದು. ಹೌದು, ಈಗ ಎಲ್ಲ ಕಡೆ ಹೇಳ್ತಿದ್ದಾರೆ. ಇಡೀ ನ್ಯಾಷನಲ್ ಚಾನಲ್ನಲ್ಲಿ ಅದನ್ನ ಹೇಳ್ತಿದ್ದಾರೆ, ಸ್ಟೇಟ್ದವ್ರು ಅದನ್ನ ಹೇಳ್ತಾರೆ, ಯೂಟ್ಯೂಬ್ದಾಗ ಅದನ್ನ ಹೇಳ್ತಾರೆ. ಹೀಗಾಗಿ ಹೇಳೋದು ಅನಿವಾರ್ಯ ಇದೆ. ಯಾಕೆ ನೀವೇ ಅಂದ್ರಲ್ಲ, ಅದು ಒಂದು ಕಡೆ ಎಲ್ಲೋ ಇತಿಶ್ರೀ ಹಾಡಬೇಕಂತ ಇತಿಶ್ರೀ ಹಾಡಿದ್ದಾರೆ. ಯಾಕೆ ಡೆವಲಪ್ಮೆಂಟ್ ಇಲ್ಲ. ಅಲ್ಲಿ ನಾವು ಯಾವ ಜಿಲ್ಲೆಗೆ ಹೋಗಿ ಹೇಳಿದ್ರು ಕೂಡ ಫಸ್ಟ್ ಕೇಳೋದು ನಮ್ಗೆ ಇದನ್ನೇ ಕೇಳ್ತಾರೆ ಪ್ರಶ್ನೆ, ಬೇರೆ ಏನೂ ಕೇಳಲ್ಲ. ಆ ಸ್ಟೇಟ್ಮೆಂಟ್ ಕೂಡ ಈಗ ಸೂಕ್ತ. ಯಾಕಂದರೆ ನಮ್ಮ ಬೇರೆ ಕೆಲಸ ಮಾಡಲಿಕ್ಕೆ ಕೆಲಸ ಇದೆ. ನಮಗೆಲ್ಲಿ ಹೋದರೂ ಇದನ್ನ ಪ್ರಶ್ನೆ ಕೇಳ್ತಾರೆ ಅಧ್ಯಕ್ಷರು ಸಿಎಂ ಅಂತ. ಸೊ ಈಗ ಅವ್ರು ಸ್ಪಷ್ಟವಾಗಿ ಹೇಳಿದ್ರಿಂದ ಇವತ್ತಿಂದ ಇದು ಕ್ಲೋಸ್ ಆಗಬೇಕಂತ ನಮ್ಮದು ವಿನಂತಿ. ಅಷ್ಟೇ ಚರ್ಚೆ ಆಗ್ತಿದೆ ಅಂತ ನೀವು ಹೇಳ್ತಿದ್ದೀರಾ ಸರ್, ಅಥವಾ ಪಾರ್ಟಿಯಲ್ಲಿ ಏನು ಯಾರು ಮಾತಾಡ್ತಾನೆ ಇಲ್ಲ? 10% ಹೇಳಿದ್ರಲ್ಲ, 10% ಅಂತ ಹೇಳಿಲ್ಲ ಅವಾಗ. 10% ಅದು ಲಾಸ್ಟ್ವರೆಗೆ ಅವರು ಚರ್ಚೆಯಲ್ಲಿ ಇರ್ತಾರೆ. 10%, 90% ಜನ ಇಲ್ಲ. ಅವ್ರಿಗೂ ಕ್ಲಿಯರ್ ಮೆಸೇಜ್ ಇದು 10%ದವ್ರಿಗೂ. ನಾನು 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಹೇಳಿದ್ರು. ಅದರಲ್ಲಿ ಹೊಸದೇನಿದ್ದಾರೆ? ಹೊಸದೇನಿಲ್ಲ. ಮೊನ್ನೆ ಹೇಳಿದ್ದಾರೆ, ನಿಮ್ಮ ಮುಂದೆ ಹೇಳಿದ್ದಾರೆ ನಾನೇ ಅಂತ. ಹಿಂದೂ ಕೂಡ ಅವ್ರು ಹೇಳಿದ್ದಾರೆ, ಪರೋಕ್ಷವಾಗಿ ಹೇಳಿದ್ದಾರೆ. ಈ ಸಾರಿ ನೇರವಾಗಿ 2 ಸಾರಿ ಹೇಳಿದ್ದಾರೆ. ಮತ್ತು ಇದನ್ನು ನಮ್ಮ ಕೇಳೋದ್ರಾಗೆ ನಾವು ಕಾಂಪಿಟೇಟರು ಅಲ್ಲ, ಆಕಾಂಕ್ಷಿನೂ ಅಲ್ಲ. ಈಗ ಅನ್ವಯಿಸೋದಿಲ್ಲಲ್ಲ ಆ ಸಂದೇಶ.